ಭಾರತೀಯ ಚಿತ್ರರಂಗಕ್ಕೆ ಒಂದು ರೀತಿ ತುಂಬಲಾರದ ನಷ್ಟ ಇವತ್ತು ಅಮ್ಮನ ಅಗಲಿಕೆ. ಪರಿಪೂರ್ಣ ಜೀವನ ಮಾಡಿದಂಥ ಶ್ರೇಷ್ಠ ಕಲಾವಿದೆ. ನನ್ನ ಜೀವನದಲ್ಲಿ ಅವರ ಇದು ಅಂದರೆ ಸುಮಾರು 30 ವರ್ಷದಿಂದ 25-30 ವರ್ಷ ಪಿಕ್ಚರು ಅವ್ರು ನಾನು ಫಸ್ಟು ನೋಡಿದ್ದೆ. ಸೆನ್ಸಾರ್ ಆಗಿರಲಿಲ್ಲ, ಸೆನ್ಸಾರ್ ಪ್ರಾಬ್ಲಮ್ ಆಗಿ ರಿವೈಸಿಂಗ್ ಕಮಿಟಿಗೆ ಹೋಗಿತ್ತು. ರಿವೈಸಿಂಗ್ ಕಮಿಟಿಗೆ ಪ್ರೆಸಿಡೆಂಟ್ ಅಮ್ಮ. ನನಗೆ ಭಯ ಹೊರಗಡೆ, ಹೆಂಗೋ ಅವ್ರಿಗೂ ಇಷ್ಟ ಆಗಿಲ್ಲ, ಯಾರಿಗೂ ಇಷ್ಟ ಆಗ್ತಿಲ್ಲ ಪಿಕ್ಚರು, ಮೋಸ್ಟ್ಲಿ ಇವ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅಂತ. ಬಟ್ ಅವರು ನನ್ನ ವೆಲ್ಕಮ್ ಮಾಡಿದ್ದು ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಟೈಮ್ ಅವ್ರು ನೋಡಿದ್ದೆ, ಕ್ಲಾಪ್ಸ್ ಹೊಡೆದು ಒಳಗೆ ಕರೆದು ಅವರೇ ನನ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ರು. ಮತ್ತು ಮನೆಗೆ ಬಂದಿದ್ದೆ, ತುಂಬ ಅಪ್ರಿಷಿಯೇಟ್ ಮಾಡೋರು. ಅವತ್ತಿಂದ ಒಂಥರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ. ಅವ್ರ ಮಗಳು ಇಂದು ಅಂತ, ಆಮೇಲೆ ಗೌತಮ್ ಅಂತ ಅವ್ರ ಮಗ, ಆಮೇಲೆ ಸಮರ್ಥ್ ಅಂತ ಅವರ ಅಳಿಯ, ಇವರೆಲ್ಲ ನಮಗೆ ಫ್ಯಾಮಿಲಿ ಫ್ರೆಂಡ್ ಥರ. ಸೊ ಅವರೇ ನಮ್ಮನ್ನು ಸದಾಶಿವನ ಕರ್ಕೊಂಬರೋ ಕಾರಣನೂ ಅವರೇ ಮನೆ ನೋಡಿ ಬನ್ನಿ ಅಂಥೇಳಿ ತೋರಿಸಿ ಮಾಡಿದ್ದು. ತುಂಬ ಅವ್ರ ಇಡೀ ಫ್ಯಾಮಿಲಿನೇ ನಮಗೆ ತುಂಬ ಕ್ಲೋಸ್ ಆ್ಯಕ್ಚುಲಿ. ಪರಿಪೂರ್ಣ ಜೀವನ ನಡೆಸಿದ್ದಾರೆ. ಆ ದೇವರು ಅವ್ರನ್ನ ಕರ್ಕೊಂಡಿದ್ದಾರೆ. ಇನ್ನೊಂದು ಒಳ್ಳೆ ಜನ್ಮ ಕೊಟ್ಟು ಇನ್ನೊಂದು ಶ್ರೇಷ್ಠ ಕಲಾವಿದರು ಇನ್ನೇನೋ ಹುಟ್ಲಿ ಅವ್ರ ಮನೆಯವ್ರಿಗೆಲ್ಲ ಅವ್ರನ್ನ ಈ ಲಾಸ್ನ ತುಂಬಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಈಗ ಪ್ಯಾನ್ ಇಂಡಿಯಾ ಅನ್ನೋ ಸಂಸ್ಕೃತಿ ಸರ್ 1960 ಎಲ್ಲ ಭಾಷೆಯಲ್ಲೂ ಅದೆಲ್ಲ ಗೋಲ್ಡನ್ ಡೈಮಂಡ್ ಎರಾ ಅವ್ರದ್ದು, ಅವರೆಲ್ಲ ನೋಡಿರೋದು. ಎಷ್ಟೊತ್ತಿಗೆ ಗೊತ್ತಾಯಿತು ಸರ್? ನನಗೆ ಬೆಳಿಗ್ಗೆನೇ ಗೊತ್ತಾಯಿತು ಸ್ವಲ್ಪ. ಅವ್ರ ಮಗ ಅಳಿಯ ಅವ್ರ ಮಗಳು ಅಳಿಯ ದುಬೈಗೆ ಹೋಗಿದ್ರು. ನಾನು ಏನು ಅಲ್ಲಿಂದ ಫೋನ್ ಮಾಡ್ತೀರಾ ಅಂದ್ಕೊಂಡೆ. ನೋಡಿದ್ರೆ ಇಲ್ಲ, ಬೆಳಿಗ್ಗೆ ಬಂದಿದ್ದೀವಿ, ಇಲ್ಲಿ ಬಂದ ಕೂಡಲೇ ಹಿಂಗಾಯಿತು ಅಂದರು. ಒಂದು 8-9 ಗಂಟೆಗೇನೋ ಹಿಂಗಾಗಿದೆ. ಅಂದರೆ ಲೈಕ್ ಏನಾದರೂ ಪ್ರಾಬ್ಲಮ್ ಇತ್ತಾ ಸರ್? ಇಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಓಕೆ, ಸರಿ ಸರ್, ಥ್ಯಾಂಕ್ ಯು.